ಎಲ್ರಿಗೂ ನಮಸ್ಕಾರ. ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಸಾಧಕ ಮಹನೀಯರಿಗೂ, ವಿಶೇಷವಾಗಿ ಇದೊಂದು ಸಮ್ಮೇಳನ ಯಶಸ್ವಿಗೆ ಮತ್ತು ಮಾದರಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಕಾರಣ, ಸನ್ಮಾನ್ಯ ಶಾಸಕರು ದೊಡ್ಡನಗೌಡ ಎಚ್ ಪಾಟೀಲ್ ಸಾಹೇಬ್ರವರು ಕೂತ್ಕೊಂಡು ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ಈ ಸಮ್ಮೇಳನದ ಯಶಸ್ಸು ಅಂತಕ್ಕಂಥದ್ದನ್ನು ಭಾವಿಸಿಕೊಂಡು ಎಲ್ಲ ಹಿರಿಯರೇ, ಮಹೇಶ್ ಸರ್ ಅವರೇ, ವಿಶೇಷವಾಗಿ ನಾನು ಶೇಖರಗೌಡ ಮಾಲಿ ಪಾಟೀಲ್ರವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ. ಕಾರಣ, ಅವರೊಬ್ಬ ಸಂಘಟಕರಾಗಿ, ಒಬ್ಬ ಯುವಕ ಸಂಘಟನೆಯ ಮೂಲಕ ಅನೇಕ ಯುವಕರನ್ನು, ಕಲಾವಿದರನ್ನು, ಸಾಹಿತಿಗಳನ್ನು ಬಹುಶಃ ವೇದಿಕೆಯನ್ನು ಕಲ್ಪಿಸಿ ಬೆಳೆಸಿರ್ತಕ್ಕಂಥ ಅನೇಕ ಜನರಲ್ಲಿ ನಾನು ಒಬ್ಬ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳ್ತಾ, ಅವರಿಗೆ ಈ ವೇದಿಕೆ ಮೂಲಕ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಬಂಧುಗಳೇ, ನನ್ನ ವಿಷಯ ಸಾಹಿತ್ಯ ಮತ್ತು ಸಮಾಜ. ಆತ್ಮೀಯರೇ, ಸಮಾಜ ಮತ್ತು ಸಾಹಿತ್ಯ ಒಂದೇ ನಾಣ್ಯದ ಎರಡು ಮುಖಗಳು. ಸಾಹಿತ್ಯ ಸಮಾಜದ ಪ್ರತಿಬಿಂಬ ಹೌದು, ಗತಿಬಿಂಬವೂ ಹೌದು. ಸಾಹಿತ್ಯ ಅನೇಕ ಪ್ರಕಾರಗಳಲ್ಲಿ ಹರಿದು ಹಂಚಿ ಹೋಗಿದೆ. ಅದು ಅದ್ಭುತವಾದ ಆಳದಷ್ಟು, ಸಾಗರದ ಆಳದಷ್ಟು ವಿಶಾಲವಾಗಿರ್ತಕ್ಕಂಥ ತನ್ನ ಬಾಹುಳ್ಯವನ್ನು ಸಾಧಿಸಿದೆ. ಅಲ್ಲಿ ಪ್ರಾಚೀನ ಹಳೆಗನ್ನಡ ಆಗಿರ್ಬೋದು, ವಚನ ಸಾಹಿತ್ಯ, ಕೀರ್ತನೆ, ಕಥೆ, ಕಾವ್ಯ, ಕಾದಂಬರಿ, ಪ್ರವಾಸ ಕಥನದಿಂದ ಹಿಡಿದು ಇವತ್ತಿನವರೆಗೂ ಅನೇಕ ಸಾಹಿತ್ಯದ ಪ್ರಕಾರಗಳನ್ನು ನಾವು ಸಾಹಿತ್ಯದಲ್ಲಿ ಕಾಣ್ತಾ ಹೋಗ್ತೀವಿ. ಇನ್ನು ಸಮಾಜ ಅಂತಂದರೆ ಅದು ನಮ್ಮೆಲ್ಲರ ಸಮಾಜ. ಒಬ್ಬ ದಾರ್ಶನಿಕ ಹೇಳ್ತಾನೆ, ಭಾರತೀಯ ಸಮಾಜ ಅದೊಂದು ಗಾಯಗೊಂಡ ಸಮಾಜ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಯಾಕೆ ಗಾಯಗೊಂಡ ಸಮಾಜ ಅಂದರೆ, ಭಾರತೀಯ ಸಮಾಜದಲ್ಲಿ ಅದ್ಭುತವಾದ ಧನಾತ್ಮಕ ಆಲೋಚನೆಗಳಿದ್ದಾವೆ. ಈ ಭಾರತೀಯ ಸಮಾಜದಲ್ಲಿ ಸಾಕಷ್ಟು ನಮ್ಮನ್ನು ಕಾಡ್ತಕ್ಕಂಥ ಕೆಲವು ಪಿಡುಗುಗಳು ಕೂಡ ನಮ್ಮನ್ನು ಆವರಿಸಿದ್ದಾವೆ. ಜಾತಿ ಪದ್ಧತಿ, ಶೋಷಣೆ, ಅಸಮಾನತೆ, ಲಿಂಗ ಅಸಮಾನತೆ, ನಿರುದ್ಯೋಗ, ಬಡತನ ಅಂತಕ್ಕಂಥ ಒಂದಿಷ್ಟು ನಮ್ಮನ್ನು ಪದೇ ಪದೇ ಕಾಡ್ತಕ್ಕಂಥ ಆಲೋಚನೆಗಳಾದರೆ, ನಾವು ಹೆಮ್ಮೆ ಪಡ್ತಕ್ಕಂಥ ಸಂಗತಿಗಳು ವಸುದೈವ ಕುಟುಂಬಕಂ, ಸರ್ವೇ ಜನ ಸುಖಿನೋ ಭವಂತು, ನಾವೆಲ್ಲರೂ ಸೋದರರು, ಸಮಾನತೆ, ಭ್ರಾತೃತ್ವ, ಬಾಂಧವ್ಯ, ಭಾವೈಕ್ಯತೆ, ಸಾಮರಸ್ಯ ಅಂತಕ್ಕಂಥ ಒಡಗೂಡಿ ಬೆಳೀತಕ್ಕಂಥ ಅದ್ಭುತವಾದ ಆಲೋಚನೆಗಳು ಕೂಡ ನಮ್ಮೊಟ್ಟಿಗಿದ್ದಾವೆ. ಹಾಗಾಗಿ ಸಮಾಜಕ್ಕೆ ಬಹುದೊಡ್ಡ ಕನ್ನಡಿಯೇ ಸಾಹಿತ್ಯ. ಸಮಾಜದಲ್ಲಿರುವ ಪ್ರತಿಯೊಬ್ಬರು ಕವಿಗಳು, ಕಲಾವಿದರು, ಸಾಹಿತಿಗಳು, ಬರಹಗಾರರು ಈ ಸಮಾಜವನ್ನು ಸರಿಯಾದ ರೀತಿಯಲ್ಲಿ ಕಟ್ಟಬೇಕು, ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಟುಕೊಂಡು ಕೊಟ್ಟ ಕೃತಿಗಳು ಈ ಸಾಹಿತ್ಯದ ಕೃತಿಗಳು. ಈ ಕೃತಿಗಳಿಗೆ ಒಂದು ದೊಡ್ಡ ಸದಾಶಯ ಇದೆ. ಸುಸ್ಥಿರ ಸಮಾಜವೇ ಸಾಹಿತ್ಯದ ಬಹುದೊಡ್ಡ ಆಶಯ ಬಂಧುಗಳೇ. ಹಾಗಾಗಿ ಇವತ್ತ ಸಾಹಿತ್ಯ ಮತ್ತು ಸಮಾಜವನ್ನು ನಾನು ಬೇರೆಯಾಗಿ ನೋಡೋದಕ್ಕೆ ಅಸಾಧ್ಯ ಎನ್ನುವುದನ್ನು ನಾನು ಅರಿತುಕೊಂಡು, ಕವಿರಾಜ ಮಾರ್ಗಕಾರ ಒಂದು ಕಡೆಗೆ ಹೇಳ್ತಾನೆ, ಪದನರಿದು ನುಡಿಯಲು, ನುಡಿದು ನರಿಯಲು ಆರ್ಪರು ನಾಡ ವರ್ಗಗಳು ಚದುರರು ನಿಜದೆಂ ಕುರಿತೋದದೆ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತಕ್ಕಂಥ ಪದವನ್ನು ಬಳಸ್ತಾನೆ 8ನೇ ಶತಮಾನದ ಕವಿರಾಜ ಮಾರ್ಗಕಾರ. ಬಂಧುಗಳೇ, ನಮ್ಮ ಜನಪದರಲ್ಲಿ ಹೆಂಗಿದ್ರು ಅಂತಂದ್ರೆ, ಯಾವುದೇ ಶಾಲೆ ಕಟ್ಟಿಯನ್ನು ಹತ್ತದೆ ಕಾವ್ಯವನ್ನು ಕಟ್ಟಬಲ್ತಕ್ಕಂಥ ಸಾಮರ್ಥ್ಯವನ್ನು ಪಡ್ಕೊಂಡಿದ್ರು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಬಹುಶಃ ಈ ಸಮಾಜಕ್ಕೆ ಬಹುದೊಡ್ಡ ಶಕ್ತಿ ಸಾಹಿತ್ಯ ಆಗಿತ್ತು. ಒಂದ್ ಕಡೆಗೆ ಹೇಳ್ತಾರೆ, ಇದೇ ಕವಿರಾಜ ಮಾರ್ಗಕಾರ ಒಂದ್ ಕಡೆಗೆ ಉಲ್ಲೇಖ ಮಾಡ್ತಾನೆ, ಬಹಳ ಅದ್ಭುತವಾದ ಆಲೋಚನೆ ಹೇಳ್ತಾನೆ. ಅಂದ್ರೆ ಕಸವರೆಂಬುವುದು ನರಿಸರಿಸಲಾರ್ಪಡೆ ಪರಧರ್ಮಂ ಪರ ವಿಚಾರಂ ಅಂತಕ್ಕಂಥ ಮಾತನ್ನು ಬಳಸ್ತಾನೆ. ಅಂದ್ರೆ ಇದರ ಅರ್ಥ ಇಷ್ಟೇ, ಕಸವರ ಅಂದ್ರೆ ಚಿನ್ನ, ಅದು ನಮ್ಮ ಪಾಲಿಗೆ ಸಂಪತ್ತು. ನಮ್ಮ ಪಾಲಿಗೆ ಸಂಪತ್ತು ಅಂದ್ರೆ ಅದು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ನಮ್ಮ ನಡುವಿನ ಹೊಲ, ಆಸ್ತಿ, ಅಂತಸ್ತು ಅಲ್ಲ. ಸಂಪತ್ತು ಅಂದ್ರೆ ಪರಧರ್ಮವನ್ನ, ಪರ ವಿಚಾರಗಳನ್ನ, ಪರರನ್ನ ಸಹಿಸಿಕೊಳ್ತಕ್ಕಂಥ ಮತ್ತು ಇನ್ನೊಬ್ಬರನ್ನ ಗೌರವಿಸ್ತಕ್ಕಂಥ ಗುಣ ಇದೆಯಲ್ಲ, ಅದು ನಿಜವಾದ ಸಂಪತ್ತು ಅಂತಕ್ಕಂಥ ಮಾತನ್ನ ಕವಿರಾಜ ಮಾರ್ಗಕಾರ ಬಹಳ ಅದ್ಭುತವಾದ ರೀತಿಯಲ್ಲಿ 8ನೇ ಶತಮಾನದಲ್ಲಿ ಉಲ್ಲೇಖ ಮಾಡಿ ಹೋಗ್ತಾನೆ. ಇದು ಕನ್ನಡದ ವಿವೇಕ, ಇದು ನಮ್ಮ ಸಮಾಜದ ಬಹುದೊಡ್ಡ ಶಕ್ತಿ ಬಂಧುಗಳೇ. ಅದಕ್ಕೆ ಸಾಹಿತ್ಯಕ್ಕೆ ತನ್ನದೇ ಆದ, ಜನಪದದಿಂದ ಹಿಡಿದು ಇವತ್ತಿನವರೆಗೂ ಅನೇಕ ಸಾಹಿತ್ಯವನ್ನು ನಾನು ಉಲ್ಲೇಖಿಸ್ತಾ ಹೋಗೋದಾದ್ರೆ, ನಾನು ನನ್ನ ಇಚ್ಛೆಯ ಜಾನಪದವನ್ನು ಕೊನೆಗೆ ನಾನು ಬಳಸ್ತಾ ಹೋಗ್ತೀನಿ. ಮೊದಲಿಗೆ ನಾನು ಬಹಳ ಮುಖ್ಯವಾಗಿ ನಮ್ಮ ಪಂಪ, ಬಹಳ ಅದ್ಭುತವಾದ ಕಾವ್ಯವನ್ನು ಕಟ್ಟಿಕೊಟ್ಟ ಪಂಪ ಒಂದ್ ಕಡೆಗೆ ಹೇಳ್ತಾನೆ, ಮನುಷ್ಯ ಜಾತಿ ತಾನು ಒಂದೇ ಒಲಂ ಅಂತಕ್ಕಂಥ ಪದವನ್ನು ಬಳಸ್ತಾನೆ. ಬಹುಶಃ ವಿಕ್ರಮಾರ್ಜುನ ವಿಜಯದ ಕೃತಿಯಲ್ಲಿ ಕರ್ಣನ ಮೂಲಕ ಒಂದು ಪದವನ್ನು ಹೇಳ್ತಾನ ಆತ, ನಿನಗೆ ಪಟ್ಟವನ್ನು ಕಟ್ಟೋದು ಬೇಡ, ಕರ್ಣ ಆತ ನೀಮ್ನ ಕುಲದವನು ಅಂದಾಗ ಕರ್ಣ ವ್ಯಗ್ರವಾಗಿ ಹೇಳ್ತಾನೆ, ಕುಲಂ ಕುಲಂ ಅಲ್ತು,
ಕುಲಂ ಕುಲಮಲ್ತು ಚಲಂ ಕುಲ ಗುಣಂ ಕುಲ ಅಭಿಮಾನ ಕುಲ ಅಂತಕ್ಕಂಥ ಪದವನ್ನು ಬಳಸ್ತಾನೆ. ನಿಮ್ಮ ಕುಲ ಈ ವಿದ್ಯವಾದನ್ನು ಗೆಲ್ಲಕ್ಕೆ ಸಾಧ್ಯ ಏನು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಅದಕ್ಕೆ ನನಗನ್ಸುತ್ತೆ ಪಂಪ ಇದಾನಲ್ಲ, ಈ ಪಂಪ ನಮ್ಮ ನಾಡಿನ ಬಹುದೊಡ್ಡ ಕವಿ. ಆತ ಹಾಕಿಕೊಟ್ಟ ದಾರಿಯಿಂದ ಹಿಡಿದು ನಾವು ಇಲ್ಲಿವರೆಗೂ ಪಂಚತಂತ್ರ ಕಥೆಯನ್ನು ನಾವು ಓದ್ತಾ ಹೋದರೆ, ದುರ್ಗಸಿಂಹ ಪಂಚತಂತ್ರ ಕಥೆ ಅದು ಸಂಸ್ಕೃತದ ವಿಷ್ಣು ಶರ್ಮ ಬರೆದಿರ್ತಕ್ಕಂಥ ಒಂದು ಕೃತಿ. ಒಂದು ಸಣ್ಣ ಕಾಗೆ, ಗುಬ್ಬೆ, ಪ್ರಾಣಿಗಳ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಹೋಗ್ತಾನೆ. ಸಿಂಹ ಮತ್ತು ಮಲ ಶಕ್ತಿ ಮತ್ತು ಬುದ್ಧಿಯ ಸಂಕೇತ. ಸಿಂಹ ಶಕ್ತಿಯ ಸಂಕೇತ, ಮಲ ಬುದ್ಧಿಯ ಸಂಕೇತ. ಈ ಜಗತ್ತಿನೊಳಗ ಶಕ್ತಿ ಗೆಲ್ಲೋದಿಲ್ಲ, ಬುದ್ಧಿ ಗೆಲ್ಲುತ್ತೆ ಅಂತಕ್ಕಂಥ ಒಂದು ಕಥೆಗಳ ಮೂಲಕ ನೈತಿಕತೆಯನ್ನ, ಮಾನವೀಯ ಮೌಲ್ಯವನ್ನು ಕಟ್ಟಿಕೊಟ್ಟವರು ನಮ್ಮ ಪಂಚತಂತ್ರದ ದುರ್ಗಸಿಂಹನವರು. ಆತ್ಮೀಯ ಬಂಧುಗಳೇ, ಬಹಳ ವಿಶೇಷವಾದ ಆಲೋಚನೆ ನನಗೆ ಈಗಲೂ ಹೊಳಿತಾ ಇದೆ. ಕನ್ನಡ ಸಾಹಿತ್ಯವನ್ನು ನಾವು ಗಮನಿಸ್ತಾ ಹೋದರೆ, ಇವತ್ತು ನಾವು ನಮ್ಮನ್ನ ಒಂದು ಕಡೆ ತಿರುಗಿ ನೋಡುವಂಥ ಸಾಹಿತ್ಯ ಏನಾದರೂ ಇದ್ದರೆ ಅದು ಬರೇ ಸಾಹಿತ್ಯ ಮಾತ್ರವಲ್ಲ, ಒಂದು ಚಳುವಳಿ. ಈ ನೆಲದ ಬಹುದೊಡ್ಡ ಅಸ್ಮಿಯತೆ ಅದು ವಚನ ಚಳವಳಿ. ಜಾತಿ ಮೂಲ ಸಮಾಜವನ್ನು ಧಿಕ್ಕರಿಸಿ ಸಮ ಸಮಾಜದ ಕನಸನ್ನು ಕಾಣಲು ಬಹಳಷ್ಟು ಪ್ರಯತ್ನ ಪಟ್ಟಿರ್ತಕ್ಕಂಥ ಬಸವಾದಿ ಶರಣರು ಈ ನೆಲದೊಳಗೆ ಬದುಕಿ ಬಾಳಿ ಹೋದ್ರು. ಅದಕ್ಕೆ ಬಸವಣ್ಣ ನನಗನ್ಸುತ್ತಾನೆ, ಬಸವಣ್ಣನ ಬಗ್ಗೆ ಅದ್ಭುತವಾದ ಆಲೋಚನೆಗಳು ಇವತ್ತೂ ಕೂಡ ನಮ್ಮನ್ನ ಸದಾ ಕಾಡ್ತಾ ಇರ್ತಾವೆ. ಆತ ಹೇಳಿದ್ದಿಷ್ಟೇ, ಬಹಳ ಸಿಂಪಲ್. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಅಂತಕ್ಕಂಥ ಪದವನ್ನು ಬಳಸ್ತಾ ಹೋಗ್ತಾನೆ ಬಂಧುಗಳೇ. ಬಹುಶಃ ನನಗನ್ಸುತ್ತೆ ದಯವಿಲ್ಲದ ಧರ್ಮ ಆವುದಯ್ಯ ಅನ್ನೋದನ್ನ ಅದ್ಭುತವಾಗಿ ಕಟ್ಟಿಕೊಟ್ಟಾತ ಪಂಪ. ಉಳ್ಳವರು ಶಿವಾಲಯ ಮಾಡುವರು, ನಾನು ಬಡವಂತ ಆಲೋಚನೆ ಮಾಡಬೇಡ, ಬಡವ ಬಲ್ಲಿದಂತಕ್ಕಂಥ ಯೋಚನೆ ಬೇಡ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತಕ್ಕಂಥ ವಚನದ ಮೂಲಕ ನಮ್ಮನ್ನು ಸಂತೈಸ್ತಾನೆ ಬಸವಣ್ಣ. ನೀನು ಒಲಿದರೆ ಕುರುಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹಯನುವುದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥ ಇಲ್ಲಿ ಪೋದು ಕೂಡಲ ಸಂಗಮ ದೇವ ಅಂತ ಹೇಳಿ ನೀವು ಮನಸ್ಸು ಮಾಡಿದರೆ, ದೇವನ ಬಗ್ಗೆ ಹೇಳ್ತಾ ಇಲ್ಲ ಆತ. ಅಂದ್ರೆ ನಮ್ಮೊಳಗಿನ ಚೈತನ್ಯವನ್ನ, ನಮ್ಮೊಳಗಿನ ಆತ್ಮವಿಶ್ವಾಸವನ್ನ, ನಮ್ಮೊಳಗಿನ ಅದ್ಭುತವಾದ ಒಂದು ಆತ್ಮಶಕ್ತಿಯನ್ನು ಕುರಿತು ಹೇಳ್ತಾನೆ. ನೀವು ಮನಸ್ಸು ಮಾಡಿದರೆ, ನಾವು ಮನಸ್ಸು ಮಾಡಿದರೆ ಎಲ್ಲವೂ ಸಾಧನೆಗೆ ಅರ್ಹ ಅಂತಕ್ಕಂಥ ಒಂದು ಆಲೋಚನೆಯನ್ನು ನಮಗೆ ಸದಾ ವ್ಯಕ್ತಿತ್ವ ವಿಕಾಸನದ ರೀತಿಯಲ್ಲಿ ಬಸವಣ್ಣ ಕಟ್ಟಿಕೊಡ್ತಾ ಹೋಗ್ತಾನೆ ಬಂಧುಗಳೇ. ನೀರು ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನೆಚ್ಚರು, ನಿಮ್ಮನ್ನೆತ್ತ ನೆಚ್ಚರು ಕೂಡಲ ಸಂಗಮ ದೇವ ಅಂತ ಹೇಳ್ತಾ ವೈಚಾರಿಕತೆ ಪ್ರಜ್ಞೆಯನ್ನ ಮೂಡಿಸ್ತಾ ಹೋಗ್ತಾನೆ ಬಸವಣ್ಣ. ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ, ಎಂತ ಅದ್ಭುತ ಮಾತು. ತನಗಾದ ಆಗೇನು ಅವರಿಗಾದ ಚೇಗೇನು, ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು ಅಂತಕ್ಕಂಥ ಮಾತನ್ನು ಹೇಳ್ತಾ, ನನ್ನ ಒಡಲೊಳಗಿನ ಸಿಟ್ಟು, ಹೊಟ್ಟೆ ಒಳಗಿನ ಸಿಟ್ಟು ನನ್ನನ್ನೇ ಹಾಳು ಮಾಡುತ್ತೆ ವಿನಃ ಅದು ಇನ್ನೊಬ್ಬರನ್ನಲ್ಲ ಅಂತಕ್ಕಂಥ ಮಾತಿನ ಮೂಲಕ ಸಮಾಜದೊಳಗ ಸಿಟ್ಟು, ದ್ವೇಷ, ಅಹಂಕಾರ ಸಲ್ಲದು ಅಂತಕ್ಕಂಥ ಪದವನ್ನು ಹೇಳಿ ಸಮಾಜದ ಜನರಿಗೆ ಬುದ್ಧಿವಾದವನ್ನು ಹೇಳಿದಾತ ಅಣ್ಣ ಬಸವಣ್ಣ ಬಂಧುಗಳೇ. ಕಾಗೆ ಒಂದಗಳು ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನ, ಕೋಳಿ ಒಂದು ಗುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲ, ಕಾಗೆ ಕೋಳಿಗಿಂತ ಕರಕಷ್ಟ ಮನುಷ್ಯನ ಜನ್ಮ ಅಂತಕ್ಕಂಥ ಪದವನ್ನು ಬಳಸ್ತಾ ಹೋಗ್ತಾನೆ. ಅಂದ್ರೆ ಮನುಷ್ಯರು ಕೋಳಿಯನ್ನ ನೋಡಿ, ಮನುಷ್ಯರು ಕಾಗೆಯನ್ನ ನೋಡಿ ಕಲಿಯುವುದು ಬಹಳ ಇದೆ ಅಂತಕ್ಕಂಥ ಆಲೋಚನೆ ಬಸವಣ್ಣಂದಾಗುತ್ತೆ ಬಂಧುಗಳೇ. ಬಹುಶಃ ಜೇಡ್ರ ದಾಸಿಮಯ್ಯ ಅಂತಕ್ಕಂಥ ಬಹಳ ಅದ್ಭುತವಾದ ವಚನಕಾರ ಹೇಳ್ತಾನೆ. ಆತ ದೇವರ ಜೊತೆಗೆ ಮಾತಾಡ್ತಾನೆ. ಒಡಲುಗೊಂಡಾವ ಹಸಿವ, ಹೊಟ್ಟೆ ಐತಿ ನನಗೆ ಹಸಿವಾಗ್ತಾ ಇದೆ, ಒಡಲುಗೊಂಡಾವ ಹುಸಿವ, ಹೊಟ್ಟೆ ಇರೋದಕ್ಕೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ, ನನ್ನಂತೆ ನೀನೊಮ್ಮೆ ಒಡಲುಗೊಂಡು ನೋಡು ದೇವಾ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡ್ತಾನೆ ಜೇಡ್ರ ದಾಸಿಮಯ್ಯ. ಬಹುಶಃ ಅಂಬಿಗರ ಚೌಡಯ್ಯ ಬಹಳ ಅದ್ಭುತವಾದ ಆಲೋಚನೆ, ಒಂದೇ ವಚನ ಹೇಳ್ತಾನೆ. ಜಾತಿ ಮೇಲು ಕೀಳು ಅಂತಕ್ಕಂಥ ಜನರ ಕುರಿತು ಮಾತಾಡ್ತಾನೆ. ಉಚ್ಚೆಯ ಬಚ್ಚಲಲ್ಲಿ ಹುಟ್ಟಿ ನಾ ಹೆಚ್ಚು ನೀ ಹೆಚ್ಚು ಎಂಬುವರನ್ನ ಮಚ್ಚಿಲೆ ಹೊಡೆಯಂದ ಅಂತ ಅಂಬಿಗರ ಚೌಡಯ್ಯ ಅಂತಕ್ಕಂಥ ಮಾತನ್ನು ಬಳಸ್ತಾ ಹೋಗ್ತಾನೆ. ಮನುಷ್ಯ ಜಾತಿ ಒಂದೇ ಅಂತ ಹೇಳಿದ ಪಂಪನಿಂದ ಹಿಡಿದು 12ನೇ ಶತಮಾನದ ಅಂಬಿಗರ ಚೌಡಯ್ಯನ ಸದಾಶಯ ಒಂದೇ. ಬಂಧುಗಳೇ, ನನಗನ್ಸುತ್ತೆ ಸಿದ್ದರಾಮ ಎಂಥ ಮಾತು. ನಾವು ಹೆಣ್ಣು ಮಕ್ಕಳ ಬಗ್ಗೆ ನಾವು ಸಾಕಷ್ಟು ಋಣಾತ್ಮಕವಾಗಿ ಆಲೋಚಿಸುವ ಸಂದರ್ಭದಲ್ಲಿ ಒಬ್ಬ ಕವಿ ಹೇಳ್ತಾನೆ, ಅದ್ಭುತವಾದ ಸಿದ್ದರಾಮ ಒಂದು ಕಡೆಗೆ ಹೇಳ್ತಾನೆ, ತಾ ಮಾಡಿದ ಹೆಣ್ಣು ತನ್ನ ತೆರೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ಹೆಗಲನ್ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ನಾಲಿಗೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂಥ ಪದವನ್ನ, ಹೆಣ್ಣಿನ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಗೌರವದ ಪದವನ್ನು ಬಳಸಿರ್ತಕ್ಕಂಥವನು ಸಿದ್ದರಾಮ ಬಂಧುಗಳೇ. ನನಗನ್ಸುತ್ತೆ ಅಲ್ಲಮ ಪ್ರಭು ದೇವ್ರ ಜೊತೆಗೆ ಜಗಳ ಮಾಡ್ತಾನೆ. ಅಲ್ಲಮ ಪ್ರಭು ಎಷ್ಟು ಅದ್ಭುತವಾದ ಮಾತು. ನಾ ದೇವನಲ್ಲದೆ ನೀ ದೇವನೇ, ಎಂತ ಮಾತು. ನಾನ್ ದೇವರಲ್ದ ನೀ ದೇವರನು, ನಾ ಯಾರಾದ್ರೂ ಹೊಸ್ತು ಬಂದ್ರ ಒಂದು ತುತ್ತು ಅನ್ನ ಕೊಡ್ತೀನಿ ನಾನು,
ಯಾರಾದ್ರೂ ನೀರಡಿಕೆ ಆದ್ರ ಒಂದು ಗುಟುಕು ನೀರು ಕೊಡ್ತೀನಿ, ನೀ ದೇವರಾದ್ರ ನನ್ನನ್ನು ಯಾಕೆ ಸಲಲಿಲ್ಲ ನೀನು ಅಂತಕ್ಕಂಥ ವಾಗ್ವಾದವನ್ನ ಅಲ್ಲಮ ಪ್ರಭು ಮಾಡ್ತಾನೆ. ಬಹುಶಃ ಅಲ್ಲಮ ಪ್ರಭು ಈ ನಾಡಿನ ಬಹುದೊಡ್ಡ ಸಾಕ್ಷಿ ಪ್ರಜ್ಞೆ ಅಂತ ಹೇಳ್ತಾ ಈ ವಚನ ಚಳವಳಿ, ಈ ವಚನ ಕ್ರಾಂತಿ ಇದೆಯಲ್ಲ, ಬಹುಶಃ ಇವತ್ತಿನ ಸಮಾಜವನ್ನು ತಿದ್ದುವಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡಿತು ಬಂಧುಗಳೇ. ಅದಕ್ಕೆ ನನಗನ್ಸುತ್ತೆ ಆಯದಕ್ಕೆ ಲಕ್ಕಮ್ಮ ಎಂತ ಅದ್ಭುತ ಶರಣಿ. ಆ ಗಂಡನಿಗೆ ಹೇಳ್ತಾಳಾಕಿ, ಈ ಸಖಿ ಆಸೆ ನಿಮಗೇಕೆ ಈಶ್ವರನಪ್ಪ ಮಾರಯ್ಯ ಪ್ರಿಯ, ಆಸೆ ಎಂಬುದು ಅರಸರಿಗಲ್ಲದೆ ಶಿವಭಕ್ತರಿಗೆ ಉಂಟೇಯ್ಯ. ಯಾಕಷ್ಟು ಅಕ್ಕಿ ಆರಿಸ್ಕೊಂಬಂದಿ ಇವತ್ತು ನೀನು, ನಮಗೆ ಬೇಕಾಗಿದ್ದು ಇಷ್ಟ ಅಕ್ಕಿ, ಅಷ್ಟ್ಯಾಕೆ ಅಕ್ಕಿ ತಂದಿ ಅಂತ ಗಂಡನ ಪ್ರಶ್ನೆ ಮಾಡ್ತಾಳೆ. ನನಗನ್ಸುತ್ತೆ ಈ ವಚನಕಾರ ನಂತರ ಬಂದವರು ಕೀರ್ತನಕಾರರು, ಪವನ್ ಕುಮಾರ್ ಗುಂಡೂರು ಅವರು ಭಾಳ ಚಂದ ಹೇಳಿ ಮಾತಾಡಿದ್ದಾರೆ. ನನಗನ್ಸುತ್ತೆ ಕೀರ್ತನಕಾರರು ಭಾಳ ಅದ್ಭುತವಾದ ವಿವೇಕವನ್ನು ಕಟ್ಟಿಕೊಟ್ರು. ಜಾಲಿಯ ಮರದಂತೆ ದರೆಯೋಳು ದುರ್ಜನರು, ಎಲ್ಲ ಕಾಲದಲ್ಲೂ ಒಂದಿಷ್ಟು ಜನ ಇರ್ತಾರೆ, ಅದನ್ನು ಸಹಿಸಿಕೊಡ್ರಿ ಅಂತ ಹೇಳಿದ್ರು. ರೊಕ್ಕ ಹೆಂಡಿರ ಮಕ್ಕಳ ಕೆಡಿಸೋದು ರೊಕ್ಕ ಅಂತ ಹೇಳಿದ್ರು, ರೊಕ್ಕಕ್ಕೆ ಭಾಳ ಆಸೆ ಪಡಬೇಡ್ರಿ ಅಂತ ಕಿವಿ ಮಾತನ್ನು ಹೇಳಿಕೊಟ್ರು. ಭಾಳ ದೊಡ್ಡ ಪ್ರತೀಕ ನಮ್ಮ ವಚನಕಾರರಲ್ಲಿ, ವಚನ ನಂತರ ಕೀರ್ತನಕಾರರಲ್ಲಿ ಅದು ಕನಕದಾಸರು ಬಂಧುಗಳೇ. ತಿಮ್ಮಪ್ಪ ನಾಯಕ ತನ್ನ ದೊಡ್ಡ ಸಾಮ್ರಾಜ್ಯವನ್ನ ಬಿಟ್ಟು ಆತ ಕನಕದಾಸ ಆದ್ನಂದ್ರೆ ಇದು ನಾಡಿನ ಬಹುದೊಡ್ಡ ಆಸೆ. ಒಬ್ಬ ಶ್ರೀಮಂತ ಇರ್ತಕ್ಕಂಥ ಕನಕದಾಸ ನನಗೆ ಸಂಪತ್ತು ಬೇಡ, ಜನರ ಬದುಕು ಬೇಕು ಅನ್ನೋದನ್ನ ಒಪ್ಪಿಕೊಂಡು ಆತ ದಾಸನಾಗಿದ್ದು ಒಂದಿದೆಯಲ್ಲ, ಅದು ನಾವೆಲ್ಲರೂ ಅವಲೋಕಿಸಬೇಕಾದ ಒಂದು ಅದ್ಭುತವಾದ ಅವಲೋಕನ. ಕಾಶ್ಮೀರದ ಒಬ್ಬ ಮೋಳಿಗೆಯ ಮಾರಯ್ಯ ಬಸವಣ್ಣನ ಕಾಲಕ್ಕೆ ಬಂದು ಆತ ಕಾಯಕವನ್ನ ಮಾಡ್ತಾ ವಚನ ಬರಿತಾನಲ್ಲ, ಅದು ನಾವು ಅವಲೋಕಿಸಬೇಕಾದ ಒಂದು ಅದ್ಭುತವಾದ ಸಮಾಜ ಬಂಧುಗಳು. ನನಗನ್ಸುತ್ತೆ ಅದಕ್ಕೆ ಆತ್ಮ ಯಾವ ಕುಲ, ಜೀವ ಯಾವ ಕುಲ ಅಂತ ಪ್ರಶ್ನೆ ಮಾಡ್ತಾನೆ ಕನಕದಾಸರು. ನನಗನ್ಸುತ್ತೆ ವಾದಿರಾಜರಂತಕ್ಕಂಥ ಒಬ್ಬ ಕೀರ್ತನಕಾರರು ಬರ್ತಾರೆ, ಭಾಳ ಚಂದ ಹೇಳ್ತಾರೆ, ದುಷ್ಟ ಮನುಜರ ಪೇಳುವ ನಿಷ್ಠೂರದ ನುಡಿಯನ್ನ ತಾಳ್ಬೇಕು ನಾವು. ಎಂಥ ಮಾತು, ಕಷ್ಟ ಬಂದರೆ ತಾಳು ಕಂಗಡದ ತಾಳು, ಎಲ್ರಿಗೂ ಕಷ್ಟ ಬರ್ತಾವೆ, ಹಳಿದು ಹಂಗಿಸುವರ ಹಗೆಯನ್ನ ತಾಳು, ಸೂಳ್ ನುಡಿಯ ಕುಹಕ ಕುಮಂತ್ರವನ್ನ ತಾಳು, ನಕ್ಕು ನುಡಿಯುವರ ಮುಂದ ನೀನು ಮುಕ್ಕರಿಸದೆ ತಾಳು ಅಂತಕ್ಕಂಥ ಮಾತನ್ನ ವಾದಿರಾಜರು ಹೇಳ್ತಾರೆ. ಬಂಧುಗಳೇ, ಇದರ ನಂತರ ಬಂದವರೇ ತತ್ವಪದಕಾರರು. ಬಹುಶಃ ನನಗನ್ಸುತ್ತೆ ಒಬ್ಬ ಅದ್ಭುತವಾದ ತತ್ವಪದಕಾರ. ನನಗನ್ಸುತ್ತೆ ಪಕ್ಕದ ನಮ್ಮ ಮರ್ತುಜಿ ಖಾದ್ರಿ ಅವರ ಗುರು ವಿಜಯಮಾಂತ ಮಹಾಸ್ವಾಮಿಗಳು, ನಮ್ಮ ಕಾಜೆ ಬಂದೇಜಿ ನವಾಜರವರ ಗುರು ಯಾರಿದಾರಲ್ಲ ಅವರು ಶರಣ ಬಸವೇಶ್ವರ ಅವರು. ಕಾಜೆ ಬಂದೆ ನವಾಜರವರ ಶಿಷ್ಯ ಇದನಲ್ಲ ಸಾವಳಿಗೆ ಶಿವಲಿಂಗೇಶ್ವರ ಅವರು. ಸಾವಳಿಗೆ ಶಿವಲಿಂಗೇಶ್ವರ ಶಿಷ್ಯ ಇದನಲ್ಲ ಶರಣಪ್ಪ ಒಡಿಗೆರೆ ಹಾಡ್ತಕ್ಕಂಥ ತತ್ವಪದಕಾರರ ಒಂದು ಪದ ಇದೆಯಲ್ಲ, ಯಾರ ಹೊಲ ಯಾರ ಮನೆ ಬರೆದಿರ್ತಕ್ಕಂಥ ಜಲಾಲ್ ಸಾಹೇಬರ ಅವರದು. ಬಂಧುಗಳೇ, ನನಗನ್ಸುತ್ತೆ ನಮ್ಮ ನೆಲ ಎಂಥದ್ದು ಅಂತಂದ್ರೆ ಇದು ಭಾವೈಕ್ಯತೆಯ ನೆಲ, ಇದು ಸಾಮರಸ್ಯದ ನೆಲ, ಇದು ಬಂಧುತ್ವದ ನೆಲ. ಅದಕ್ಕೆ ನನಗೆ ಕಡ್ಕೋಳು ಮಾಡ್ಯವಳಪ್ಪ ಭಾಳ ಖುಷಿ ಕೊಡ್ತಾನೆ, ಅದ್ಭುತವಾದ ಮಾತು ಹೇಳ್ತಾನೆ. ಮುಡ್ಚಟ್ಟಿನೋಳು ಬಂದು ಮುಟ್ಟೆ ತಟ್ಟೆ ಅಂತೀರಿ, ಮುಡ್ಚಟ್ಟೆಲ್ಲಿದೆ ಹೇಳಣ್ಣ, ಮುಡ್ಚಟ್ಟೆಲ್ಲಿದೆ ಹೇಳಣ್ಣ, ಮುಟ್ಟಾದ 3 ದಿನಕ್ಕ ಹುಟ್ಟಿ ಬಂದೀವಿ, ನೀನು ಮುಡ್ಚಟ್ಟೆಲ್ಲಿದೆ ಹೇಳಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಮಾನ್ಗೇಡಿ ಮಂದಿ ಹುಟ್ಟಿ ಮಾನ ಕೆಡಿಸ್ಯಾರೋ, ಉಡಾಳ ಮಂದಿ ಊರೊಳಗ ಹಿಡಿಯದಾದರೋ, ಪತ್ತೆ ಮಾಡೋ ಉತ್ತಮರೆಲ್ಲ ಎಲ್ಲಿ ಹೋದರೋ, ಗಪ್ಪು ಹೊಡೆಯುವ ಅಪ್ಪಗಳು ಹೆಚ್ಚಿಗಾದರೋ. ಮನುಷ್ಯ ಹೇಗೆ ಬದುಕಬೇಕಂತ ಹೇಳ್ತಾನೆ, ಮಾತು ಕಲಿಯಬೇಕ, ಮಾತಿನ ಮರ್ಮ ತಿಳಿಯಬೇಕಾ, ಮಾತು ಬಲ್ಲ ಮಹಾಜನರದೊಂದಿಗೆ ನೀನು ಕತ್ತಿಯಂತೆ ಬೆನ್ನತ್ತಿರಬೇಕಾ ಅಂತಕ್ಕಂಥ ತತ್ವವನ್ನು ಹೇಳಿದಾತ ಕಡ್ಕೋಳು ಮಡಿವಾಳಪ್ಪನವರು. ಬಂಧುಗಳೇ, ಒಂದು ಸಮನ್ವಯ ಕ್ರಾಂತಿಯಾಗಿ ಭಾವೈಕ್ಯತೆಯ ಕ್ರಾಂತಿಯಾಗಿ ಬೆಳಗಿದ್ದು ಮತ್ತೊಬ್ಬ ದೊಡ್ಡ ತತ್ವದಕಾರ ಶಿಶುನಾಳ ಶರೀಫ. ಭಾಳ ಚಂದ ಹೇಳ್ತಾನೆ, ಯಾವ ಸಮಾಜದಲ್ಲಿ ಯಾವ ಸಂದರ್ಭದಲ್ಲಿ ಸುಮಾರು ಶತಮಾನಗಳ ಕಾಲ ಅಕ್ಷರದಿಂದ ವಂಚಿತರಾಗಿದ್ದೀವೋ, ನೀನು ಅಕ್ಷರ ಕಲಿಯಲು ಅನರ್ಹರು, ನೀವು 2 ಅಕ್ಷರ ಕಲಿಯಲು ಅನರ್ಹರು, ನೀವು ಕಲಿಬಾರ್ದು ಅಂತ ಯಾರು ಹೇಳ್ತಿದ್ರು ಅಂತ ಸಮುದಾಯಕ್ಕೆ ಸೇರಿದ ಒಬ್ಬ ಗೋವಿಂದ ಭಟ್ರು, ಏ ಶರೀಫ ಬಾರೋ ನಿನಗೆ ಅಕ್ಷರ ಕಲಿಸ್ತೀನಿ ಅಂತ ಕರೆದ್ರು. ಎಂತ ಅದ್ಭುತ ಈ ನಾಡಿನೊಳಗ. ಅದಕ್ಕೆ ಅಕ್ಷರ ಕಲಸ ಮುಂದೆ ಅವ್ರು ಹೇಳ್ತಾರ, ಹಾಕಿದೆ ಜನಿವಾರವ ಸದ್ಗುರುನಾಥ ಹಾಕಿದೆ ಜನಿವಾರವ ಅಂತಕ್ಕಂಥ ಹಾಡಿನ ಮೂಲಕ ಶರೀಫರು ಭಾಳ ಚಂದ ಕಟ್ಟಿ ಕೊಡ್ತಾರೆ. ನನಗನ್ಸುತ್ತೆ ಶರೀಫರ ಬದುಕಿದೆಯಲ್ಲ ಅದು ಧರ್ಮದ ಬೇಲೆಯನ್ನ ಒಡೆದ ಮಾನವೀಯತೆಯ ಪ್ರತೀಕ, ಜೀವನ ಪ್ರೀತಿ ಮತ್ತು ವೈರಾಗದ ಪ್ರತೀಕ. ಹುಟ್ಟಿದ್ದು ಹೊಲಿ ಮನಿ ಬಿಟ್ಟೊಂಟೆ ಖಾಲಿ ಮನಿ, ಎಷ್ಟಿದ್ದರೇನೋ ಇದು ಗಳಿಗೆ ಮನಿ. ಹುಟ್ಟಿದ್ದು ಹೊಲಿ ಮಾನಿ ಬಿಟ್ಟೊಂಟಿ ಕಾಯಿ ಮನಿ, ಎಷ್ಟಿದ್ದಾರೆ ನೀದು ಗಳಗಿ ಮನಿ, ಎಷ್ಟಿದ್ದಾರೆ ನೀದು ಗಳಗಿ ಮನಿ. ವಸ್ತಿ ಇರುವ ಮನಿ ಗಸ್ತು ತಿರುಗುವ ಮನಿ, ವಸ್ತಿ ಇರುವ ಮನಿ ಗಸ್ತು ತಿರುಗುವ ಮನಿ. ಶಿಸ್ತಿಲಿ ಕಾಣುವ ಶಿವನ ಮನೆ ಇದು,
ಈ ಮನಿ ಎಂಥದ್ದು, 9 ದ್ವಾರ ದಾಟಿ ಗಂಟಿಕ್ಕಿ ಹೋಗುವಾಗ ಗಂಟೆ ಬಾರಿಸಿದಂತೆ ಗಾಳಿ ಮನಿ ಅಂತಕ್ಕಂತ ಹೇಳಿದವರು ನಮ್ಮ ಶಿಶುನಾಳ ಶರೀಫರು ಬಂಧುಗಳೇ. ನನಗನ್ಸುತ್ತೆ ಅದಕ್ಕೆ ಸಿಟ್ಟು ಬಂದಾಗ ನಿಧಾನ ಮಾಡೋಣ ಅಂತ ಹೇಳಿದವರು ನಮ್ಮ ಶರೀಫರು. ಕೊನೆಗೆ ಒಂದು ದೊಡ್ಡ ನಮ್ಮ ಪಕ್ಕದ ಈ ನೆರೆಗಲ್ಲಿನ ಒಬ್ಬ ಹುಚ್ಚಿರ ಪಜ್ಜ ಹೇಳುವ ತತ್ವ ಇದೆಯಲ್ಲ, ನಾವು ಬೆಕ್ಕಸಿ ಬೆರಗಾಗಬೇಕು. ಎಷ್ಟು ಚಂದ ಹೇಳ್ತಾನ, ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು ಅಂತ ಹೇಳ್ತಾನ್ರಿ. ನವಲಿಂಗದ ನಾಗಲಿಂಗಜ್ಜ ಹೇಳ್ತಾನ, ನಿರ್ಮಲವಾದ ಮನಸ್ಸೇ ಮಡಿ, ಉಳಿದುದೆಲ್ಲವೂ ಕಾಲ್ಮಡಿ ಅಂತ ಹೇಳಿ ನಾವು ಹೇಗೆ ಬದುಕಬೇಕಂತ ಕೊಟ್ಟವರು ನಮ್ಮ ಅದ್ಭುತವಾದ ಈ ತತ್ವಪದಕಾರರು. ಬಂಧುಗಳೇ, ನಿಮ್ಮೆಲ್ಲರಿಗೂ ನನಗನ್ಸುತ್ತೆ ನಮ್ಮ ಇದೇ ವಿಶೇಷ ಏನಪ್ಪಾ ಅಂತಂದ್ರೆ, ನನಗನ್ಸುತ್ತೆ ಇವತ್ತ ತಿಂತಣಿ ಮೌನೇಶ್ವರ್ ನಾವು ನೆನೆಸ್ಕೊಳ್ಳಬೇಕಾಗತ್ತೆ. ಬಸವಣ್ಣ ಎನ್ನುವ ಅಂಕಿತದ ಮೂಲಕ ಅವ್ರು ಎರಡೆರಡು ಪದ್ಯ ಭಾಳ ಚಂದ ಐತಿ ನೋಡ್ರಿ, ಎಷ್ಟು ಚಂದ. ಆದಿಮೂರ್ತಿ ಅಲ್ಲಮ ಪ್ರಭು ಮುಲ್ಲಾ ಮೊಹಮ್ಮದ್ ರಸೂಲ್ ಇಲ್ಲ ಬಹು ಪರಾಕ್. ನೋಡ್ರಿ, ಹಿಂದೂ ಮುಸಲ್ಮಾನರ ನಡುವೆ ಒಂದು ಅದ್ಭುತವಾದ ಒಂದು ಸೇತುವೆ ಆಗಿದ್ರು, ಅದು ತಿಂತಣಿ ಮೌನೇಶ್ವರ್ ಅವರು. ಅವರ ವಚನದ ಅಂಕಿತ ಬಸವಣ್ಣ, 1,80,500 ಪೀರ್ ಪೈಗಂಬರ್ ಮೌನುದ್ದೀನ್ ಕಾಶಿಪತಿ ಗಂಗಾಧರ ಹರ ಹರ ಮಹಾದೇವ ಅಂತಕ್ಕಂಥ ಒಂದು ಅದ್ಭುತವಾದ ವ್ಯಾಖ್ಯವನ್ನು ಅವ್ರು ಹೇಳ್ತಾರೆ. ಅಂದ್ರೆ ಇಲ್ಲಿ ಬೇರೆ ಯಾರೂ ಅಲ್ಲ, ನಾವೆಲ್ಲ ಒಂದು ಅಂತ ಹೇಳ್ತಾನೆ. ಕನ್ನಡದ ವಿವೇಕ ಎಂಥದ್ದು, ಸಾಹಿತಿಗಳು ನಮಗೆ ಏನು ಕಲಿಸಿಕೊಟ್ಟಾರ ಅಂತಂದ್ರೆ, ಸರ್ವಜ್ಞ ಒಂದ್ ಕಡೆ ಹೇಳ್ತಾನೆ, ಅನ್ನವನ್ನು ಇಕ್ಕುವುದು ನನ್ನೆಯನ್ನು ನುಡಿಯುವುದು ತನ್ನಂತೆ ತಾ ಪರ್ರ ಬಗಿದಡೆ ಭಿನ್ನಾಣ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತಕ್ಕಂಥ ಪದವನ್ನ ಸರ್ವಜ್ಞ ಬಳಸ್ತಾ ಹೋಗ್ತಾನೆ. ಬಂಧುಗಳೇ, ಆಧುನಿಕ ಸಾಹಿತ್ಯ ಕೂಡ ಅಷ್ಟು ಅದ್ಭುತವಾದ ಸಾಹಿತ್ಯ. ಕುವೆಂಪು ಬಹಳ ಅದ್ಭುತವಾದ ಕವಿ, ಮನುಜ ಮತ ವಿಶ್ವಪಥ ಅಂತ ಹೇಳ್ತಾನೆ. ವಿಶ್ವಮಾನವ ಸಂದೇಶವನ್ನು ಕೊಟ್ಟಾತ ಕುವೆಂಪುರವರ ವೈಚಾರಿಕ ಚಿಂತನೆಯನ್ನು ಕೊಟ್ಟರು, ಮೂಢನಂಬಿಕೆಗಳನ್ನು ವಿರೋಧಿಸಿರು. ಜಲಗಾರ ಅಂತಕ್ಕಂಥ ನಾಟಕದಲ್ಲಿ ಕುವೆಂಪು ಹೇಳೋದಿಷ್ಟೇ, ಶಿವ ಪೂಜೆ ಮಾಡೋರಿಗಷ್ಟೇ ಒಲೆಯುವುದಿಲ್ಲ, ಜಲಗಾರ ಆದ ಕಸ ಹೊಡಿತಕ್ಕಂಥ ವ್ಯಕ್ತಿ, ಕಸ ಹೊಡೆಯುವನಿಗೆ ಶಿವ ಪ್ರತ್ಯಕ್ಷ ಆಗ್ತಾನೆ, ಒಲಿತಾನೆ. ಅದಕ್ಕೆ ಬಸವಣ್ಣನವರ ಕಾಯಕ ಸಿದ್ಧಾಂತ, ಕಾಯಕವೇ ಕೈಲಾಸ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತಕ್ಕಂಥ ಸಿದ್ಧಾಂತಕ್ಕೆ ಬಹಳ ಚಂದ ಅವರು ಅದ್ಭುತವನ್ನು ಕಟ್ಟಿಕೊಡ್ತಾರೆ. ಅದಕ್ಕೆ ಅವರು ಒಂದು ಕಡೆಗೆ ಹೇಳ್ತಾರೆ, ಬಾರಿಸು ಕನ್ನಡ ಡಿಂಡಿಮವ, ಸತ್ತಂತಿಯರನ್ನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸು ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು. ಎಂಥ ಅದ್ಭುತ ಮಾತ್ರಿ. ನಮ್ಮ ಹೊಟ್ಟೆ ಕಿಚ್ಚುಗಳನ್ನು ನಾವು ತಮಣಿ ಮಾಡಿಕೊಂಡ್ರ ಸಮಾಜ ಸುಧಾರಣೆ ಆಗುತ್ತೆ ಅಂತಕ್ಕಂಥ ಆಲೋಚನೆ ಶರಣರ ಬಂಧುಗಳೇ. ಬಹುಶಃ ನಾವು KSRTC ಬಸ್ನಾಗ ಅಡ್ಡಾಡ್ತಿರ್ತೀವಿ, 1000 ಸಲ ನೋಡ್ತೀವಿ ಅದನ್ನ. ಇರುವುದೆಲ್ಲವ ಬಿಟ್ಟು ಇರುವುದು ಕಡೆಗೆ ತುಡಿಯುವುದೇ ಜೀವನ. ಗೋಪಾಲಕೃಷ್ಣರು ಹೇಳ್ತಾರೆ, ಇರುವುದೆಲ್ಲವ ಬಿಟ್ಟು ಬಾರುದನ್ನು ನೆನೆಯದಿರು ಹರ್ಷಕ್ಕಿದೆ ದಾರಿ ಅಂತ ಹೇಳ್ತಾರೆ. DVG ಅವರು ಏನೂ ಓದಿಲ್ಲ, ಅವರು ಬರೀ ಓದಿದ್ದು 3ನೇ 4ನೇ ಕ್ಲಾಸ್ DVG. ಇದನ್ನು ನಾವು ಈ ಸಮಾಜಕ್ಕೆ ಇದು ಕನ್ನಡಿ ಅಲ್ಲವೇ, ನಾವು ಸಮಾಜಕ್ಕೆ ಕೊಟ್ಟ ಸುಧಾರಣೆಗೆ ಇದು ಒಂದು ದೊಡ್ಡ ಅಸ್ತ್ರ ಅಲ್ಲವೇ ಅನ್ನೋದನ್ನು ನಾವು ಆಲೋಚಿಸಬೇಕು. ಕಾರಂತರು, ಶಿವರಾಮ್ ಕಾರಂತರು ಚೋಮನ ದುಡಿಯ ಮೂಲಕ ಭಾರತೀಯ ಸಮಾಜದ ಬಗ್ಗೆ ಬಹಳ ಚಂದ ಕಟ್ಟಿಕೊಡ್ತಾರೆ. ಚೋಮನ ದುಡಿ, ನಾನು ಭೂಮಿ ಹೊಂದಬೇಕು, ನಾನು ಸ್ವತಂತ್ರನಾಗಬೇಕು ಅಂತಕ್ಕಂಥ ಆಸೆಯಿಂದ ಸಿಟ್ಟು ಬಂದು ದಮಡಿ ಬಾರಿಸ್ತಾನೆ, ದುಡಿ ಬಾರಿಸ್ತಾನೆ. ಈ ದುಡಿ ಇದೆಯಲ್ಲ, ಒಬ್ಬ ಅಸ್ಪೃಶ್ಯನ ಧ್ವನಿ, ಒಬ್ಬ ನೋವು, ಒಂದು ಆತಂಕ, ಒಂದು ಸಿಟ್ಟು, ತನ್ನದೇ ಆದ ವೇದನೆ ಅದು. ಅದಕ್ಕೆ ಅವ್ರು ಹೇಳ್ತಾರೆ, ನನಗನ್ಸುತ್ತೆ ದುಡಿ ಸೋಸಿ ವರ್ಗಗಳ ಆಂತರಿಕ ಒಳಧ್ವನಿ ಅನ್ನೋದನ್ನ ಅವ್ರು ಭಾಳ ಚಂದ ಹೇಳ್ತಾರೆ. ನನಗನ್ಸುತ್ತೆ ಬಂಧುಗಳೇ, ಬಹುಶಃ GS ಅವರು ಭಾಳ ಚಂದ ಇಷ್ಟೆಲ್ಲ ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿ ಒಳಗೆ, ನೀವು ದೇವರನ್ನ ಗುಡಿ ಒಳಗೆ, ಚರ್ಚ್ ಒಳಗೆ, ಮಸೀದಿ ಒಳಗೆ ಹುಡುಕ್ಬೇಡ್ರಿ, ನಿಮ್ಮೊಳಗೆ ಹುಡುಕೊಳ್ರಿ. ಇಲ್ಲೇ ಇರುವ ಪ್ರೀತಿಯನ್ನು ಹುಡುಕ್ರಿ, ನಮ್ಮೊಳಗಿನ ಸ್ನೇಹವನ್ನು ಗಳಿಸ್ರಿ. ಇಲ್ಲಿ ಚೆನ್ನಾಗಿ ಬದುಕಿಬಿಟ್ರ ಇಲ್ಲೇ ಸ್ವರ್ಗ, ಇಲ್ಲೇ ನರಕ ಅಂತ ಹೇಳೋದು GS ರವರ ಸಿದ್ಧಾಂತ. ಅದಕ್ಕೆ ಅವ್ರು ಹೇಳ್ತಾರೆ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಹನಿ ಒಡೆದುದರೆಗೆ ಇಳಿದೀತು ಹೇಗೆ ಅಂತ ಪ್ರೀತಿಸೋದನ್ನ ಕಲೀರಿ ಅಂತ ಹೇಳ್ತಾರೆ. ಸಾಹಿತ್ಯ ನಮ್ಗೆ ಕಲಿಸಿಕೊಟ್ಟ ಗುಣ ಇದು. ಅದಕ್ಕೆ ಕೊನೆಗೆ ಹೇಳ್ತಾರೆ, ನಾವೆಲ್ಲ ಇದನ್ನು ಬದಲಾವಣೆ ಮಾಡಕ್ಕೆ ಸಾಧ್ಯ ಅಂದಾಗ ಅವ್ರು ಹೇಳ್ತಾರೆ, ಹೌದು, ದೀಪ ಹಚ್ಚುತ್ತೇನೆ ನಾನು, ಕತ್ತಲನ್ನು ಬೆಳಗುತ್ತೇನೆ ಎನ್ನುವ ಹುಚ್ಚು ಭ್ರಮೆಯಿಂದಲ್ಲ, ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡುತ್ತೇನೆ ಎಂಬ ಆಸೆಯಿಂದ ದೀಪ ಹಚ್ಚುತ್ತೇನೆ ಅಂತಕ್ಕಂಥ ಪದವನ್ನು GS ಅವರು ಬಳಸ್ತಾರೆ ಬಂಧುಗಳೇ. ಬಹುಶಃ ಕನ್ನಡ ಸಾಹಿತ್ಯವನ್ನು ನಾನು ಮಾತಾಡ್ತಾ ಹೋದ್ರೆ ನನಗನ್ಸುತ್ತೆ, ನನಗೆ ಕೊಟ್ಟ ಈ 20 ನಿಮಿಷ ಇದು ಸಾಲದು ಅಂತ ಹೇಳ್ತಾ ಕೊನೆಯ 2 ಮಾತು ನನಗನ್ಸುತ್ತೆ. ಜಾನಪದರು, ನಾನು ಯಾಕೆ ಮುಂಚೆ ಜಾನಪದ ಹೇಳಲಿಲ್ಲ ಅಂತಂದ್ರೆ, ಜೀವನ ಸಾಬ್ ಜನಪದ ಕಲಾವಿದ, ಜನಪದವನ್ನು ಹೇಳಿ ಹೊರಟ್ಬಿಟ್ರಂತ ಯಾರಿಗೂ ಅನಿಸಬಾರ್ದಂತ ಸಮಯ ಉಳಿದ್ರೆ ಮಾತ್ರ ಜನಪದ ಬಗ್ಗೆ ಮಾತಾಡಬೇಕು ಅನ್ಕೊಂಡಿದ್ದೆ. ಬಹುಶಃ ಜನಪದರು ಎಲ್ಲಿ ಓದಲಾರದ ಜನಪದರು ಸಮಾಜವನ್ನು ತಿದ್ದಿದರು. ಸೋಬಾನೆ ಹಾಡ್ತಕ್ಕಂಥ ಸೋಬಾನೆಗಾರ್ತಿ ಜನಪದರು, ಬಯಲು ವಿಶ್ವವಿದ್ಯಾಲಯದ ಬಹುದೊಡ್ಡ ವಿದ್ವಾಂಸರು ಜನಪದರು. ಅವರು ಯಾವ ಶಾಲೆ ಕಟ್ಟಿಯನ್ನು ಹತ್ತಲಿಲ್ಲ, ಓದಲಿಲ್ಲ, ಬರೀಲಿಲ್ಲ. ಅಕ್ಷರದ ಭಂಡಾರಕ್ಕೆ ತಮ್ಮ ಬಂಗಾರದಂಥ ನುಡಿಗಳನ್ನ ಕಾಣಿಕೆಯಾಗಿ ಕೊಟ್ಟವರು, ಉಡಿ ತುಂಬಿದವರು ನಮ್ಮ ಜನಪದಗಾರರು.
ನನಗನ್ಸುತ್ತೆ ಇಲ್ಲಿ ರಾಜೇಶ್ ಅವ್ರು ಕುಂತಿದ್ದಾರೆ. ಅವ್ರ ಅಜ್ಜಿ ಅದ್ಭುತವಾದ ದೊಡ್ಡ ಹಾಡುಗಾರ್ತಿ, ಬಾಗಲಕೋಟೆ ಜಿಲ್ಲೆಯ ಗೌರಮ್ಮ ಅಂತ. ಗೌರಮ್ಮನ ಬಗ್ಗೆ ನಾನು ಮಾತಾಡಬೇಕಾದಾಗ, ನನ್ನ ತೋಂಟದಾರ್ಯ ಮಠದಲ್ಲಿ ಮಾತಾಡಬೇಕಾದಾಗ ಅಜ್ಜವ್ರವರು ಭಾವಪರವಶವಾದರು. ಅಷ್ಟು ದೊಡ್ಡ ಸಾಧಕಿ ಆಕಿ. ಒಬ್ಬ ತಾಯಿ ಭಾಳ ಚೆನ್ನಾಗಿ ಎಷ್ಟು ಸಾಧನೆ ಮಾಡ್ತಾಳೆ ಅಂದ್ರೆ, ರಾತ್ರಿ 12 ಗಂಟೆಗೆ ಹಿಂಗೆ ಬಸ್ ಸ್ಟ್ಯಾಂಡಿಂದ ಹೋಗಬೇಕಾದಾಗ ಪೊಲೀಸರು ಹಿಡಿತಾರೆ ಆಕಿನ. ಏ ಮುದುಕಿ ನಿಂದರು. ಯಾಕ್ರಿ ಅಪ್ಪ? ಎಲ್ಲಿ ಹೋಗಿದ್ದೆ ನೀನು? ಯಪ್ಪ ಹಾಡಕ್ಕೆ ಹೋಗಿದ್ದೆ. ಸುಳ್ಳು ಹೇಳ್ತೀಯನ? ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಯಪ್ಪ ನಾನು ನಿಜವಾಗಲೂ ಹಾಡೋದಕ್ಕೆ ಹೋಗಿದ್ದೆ. ಆಕೆ ಒಂದು ಪದ ಹಾಡಿ ತೋರಿಸಿದ ಮೇಲೆ ಪೊಲೀಸ್ ಅಧಿಕಾರಿಗಳು ಆಕೆಯನ್ನು ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬಂಧುಗಳೇ. ನನಗನ್ಸುತ್ತೆ ಅಂಥ ಅದ್ಭುತವಾದ ಮೇರು ಕಲಾವಿದರು ನಮ್ಮ ನಾಡಿನೊಳಗೆ ಬದುಕಿ ಬಾಳಿ ಹೋಗಿದ್ದಾರೆ. ಅದಕ್ಕೆ ಭಾಳ ಜನಪದರ ಆಸೆ ಏನು ಚಂದ ಹೇಳಿದ್ರು ಅವರು, ಸರಳವಾಗಿ ಹೇಳಿದರು. ಮಂದಿ ಮಕ್ಕಳ ಒಳಗ ಚಂದಾಗಿ ಇರಬೇಕಾ, ಮಂದಿ ಮಕ್ಕಳ ಒಳಗ ಚಂದಾಗಿ ಇರಬೇಕಾ, ನಂದಿಯ ಶಿವನ ದಯದಿಂದ, ನಂದಿಯ ಶಿವನ ದಯದಿಂದ ಹೋಗಾಗ 4 ಮಂದಿ ಬಾಯಾಗ ಇರಬೇಕಾ. ಸಮಷ್ಟಿ ಪ್ರಜ್ಞೆ ಇತ್ತು ಜನಪದರಿಗೆ ಬಂಧುಗಳು. ಅದಕ್ಕೆ ಒಳ್ಳೆಯವರ ಗೆಳತನ ಕಲ್ಲು ಸಕ್ಕರೆ ಹಂಗ, ಕುಲ್ಲರ ಗೆಳತನ ಮಾಡಿದರೆ ಅನ್ನಕಂದ ಸಲ್ಲಾದ ಮಾತು ಬರ್ತಾವೋ ಅಂತಕ್ಕಂಥ ಮಾತನ್ನ ತಾಯಿ ಹೇಳ್ತಾ ಇದ್ಲ ಬಂಧುಗಳೇ. ಕಲ್ಲು ಕೊಟ್ಟವಳಿಗೆ ಎಲ್ಲಾ ಭಾಗ್ಯ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಈ ಮನೆಗೆ ಮಲ್ಲಿಗೆ ಮುಡಿತಕ್ಕಂಥ ಸೊಸೆ ಬರಲಿ ಅಂತ ಈ ಭಾವ ಇದೆಯಲ್ಲ, ಇದು ಯಾರಿಗೂ ಬರಕ್ಕೆ ಸಾಧ್ಯ ಇಲ್ಲ. ಈಗಿನವ್ರು ಏನು ಹೇಳ್ತಾರೆ, ಮಿಕ್ಸಿ ಗ್ರೈಂಡರ್ ಕೊಟ್ಟವಳಿಗೆ ಎಲ್ಲ ಭಾಗ್ಯ ಬರಲಿ, ಇನೋವೋ ಕಾರ್ನಾಗ ಮಗ ಬರಲಿ, ಹಡದವ ಮನೆಗೆ ಕಂಪ್ಯೂಟರ್ ಕಲಿತ ಸೊಸೆ ಬರಲಿ ಅನ್ನೋ ಮಟ್ಟಿಗೆ ನಮ್ಮ ಪದಗಳು ಬದಲಾಗಿದ್ದಾವೆ. ಹಸಿವಿಗೆ ಅಂಬಲಿ ಮದ್ದು, ಬಿಸಿಲಿಗೆ ಕೊಡೆ ಮದ್ದು, ಈ ನೆಲಕ್ಕೆ ಬಸವಣ್ಣ ಮದ್ದು ಅಂತ ಹೇಳಿದಾಕೆ ನಮ್ಮ ಜನಪದ ಹಾಡುಗಾರ್ತಿ. ಒಬ್ಬ ಗಿಗಿ ಪದ ಹಾಡುಗಾರ ಭಾಳ ಚಂದ ಹೇಳ್ತಾನ. ಏನು ಚಂದ ಹೇಳ್ತಾನ, ಎಷ್ಟು ಚಂದ. ತಿಂದು ತಿಂದು ತಿರುಗಬಾರ್ದು, ತಿಂದು ತಿಂದು ತಿರುಗಬಾರ್ದು, ದುಡಿಯೋದು ಬಿಡಬಾರ್ದು, ಮೋಸ ಮಾಡಿ ಮಂದಿ ಕುತ್ತಿಗೆ ಕೊಯ್ಯಬಾರದು. ತಿಂದು ತಿಂದು ತಿರುಗಬಾರ್ದು, ತಿಂದು ತಿಂದು ತಿರುಗಬಾರ್ದು, ದುಡಿಯೋದು ಬಿಡಬಾರ್ದು, ಮೋಸ ಮಾಡಿ ಮಂದಿ ಕುತ್ತಿಗೆ ಕೊಯ್ಯಬಾರದು, ಹುಟ್ಟಿ ದೂರ ಬಿಡಬಾರ್ದು, ನೆಂಟರು ಸ್ಥಾನ ಮಾಡಬಾರ್ದು, ಅತ್ತಿ ಮನೆಯಾಗ ಹೋಗಿ ಅಳಿಯ ಇರಬಾರದು, ಸುಳ್ತಾನ ಹೇಳಬಾರ್ದು, ಕಳತನ ಮಾಡಬಾರ್ದು. ನೋಡಿ, ಸರಳವಾಗಿ ನಮ್ಮ ಸಮಾಜವನ್ನು ತಿದ್ದಿದ್ರು ನಮ್ಮ ಜನಪದರು. ಒಬ್ಬ ಡೊಳ್ಳಿನ ಹಾಡುಗಾರನಲ್ಲಿ ಇರ್ತಕ್ಕಂಥ ವಿವೇಕ ದೊಡ್ಡ ಸಾಹಿತಿಗಳಲ್ಲಿ ಬರದೇ ಹೋತು. ಹೆಂಗೆ ಹೇಳ್ತಾನೆ ಡೊಳ್ಳಿನ ಹಾಡುಗಾರ, ಜಾತಿ 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 ಅಂತ ಜಗಳ ಮಾಡ್ತೀವ್ರಿ, ನಾವು ಜಾತಿ ಒಳಗ ನೀತಿ ಮಾರ್ಗ ಮರ್ತು ನಿಂತೇವ್ರಿ, ಕುರುಬರ ಮನ್ನಿ ಕಂಬಳಿ ತಂದು ಗದ್ದಿಗೆ ಮಾಡೀವ್ರಿ, ನಾವು ಸುಣ್ಗರ್ ಮನ್ನಿ ಸುಣ್ಣ ತಂದು ಮನ್ನಿ ಸಾರ್ಸಿವ್ರಿ, ನಾವು ಸುಣ್ಗರ್ ಮನ್ನಿ ಸುಣ್ಣ ತಂದು ಮನ್ನಿ ಸಾರ್ಸಿವ್ರಿ, ನಾವು ಒಡ್ಡರ ಮನ್ನಿ ಒಳ್ಳ ತಂದು ಹಿಂಡಿ ಯಾರ್ದಿವ್ರಿ, ಬಡಿಗರ ಮಾಡಿದ ಕೊಣಗಿ ಒಳಗ ರೊಟ್ಟಿ ಮಾಡೀವ್ರಿ, ನಾವು ಕುಂಚಕರ ಮಾಡಿದ ಹಂಚಿನೊಳಗ ರೊಟ್ಟಿ ಸುಟ್ಟಿವ್ರಿ, ಜಾತಿ 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 ಅಂತ ಜಗಳ ಮಾಡ್ತೀವ್ರಿ, ನಾವು ಜಾತಿ ಒಳಗ ನೀತಿ ಮಾರ್ಗ ಮರ್ತು ನಿಂತೀವ್ರಿ, ನಾವು ದೊಡ್ಡೋರಂತ ಶೀಲ ಮಾಡ್ತೀವ್ರಿ, ಹೂಗರ ಮಾಡಿದ ಹೂವ ತಂದು ದೇವ್ರಿಗೆ ಮುಡ್ಸಿವ್ರಿ, ನಾವು ಗಾಣಿಗರ ಮಾಡಿದ ಎಣ್ಣಿಯಿಂದ ದೀಪ ಹಚ್ಚಿವ್ರಿ, ಸಿಂಪಿಗರ ಮಾಡಿದ ಅಂಗಿ ಹೊಲದು ದೇವ್ರಿಗೆ ಹೋಗ್ತೀವ್ರಿ, ನಾವು ದೊಡ್ಡವ್ರಂತ ದೀಮಕ್ ಮಾಡ್ತೀವ್ರಿ, ನಾವು ದೊಡ್ಡವ್ರಂತ ಶೀಲ ಮಾಡ್ತೀವ್ರಿ, ನಾವು ಹೆಚ್ಚಿನವ್ರಂತ ಶೀಲ ಮಾಡ್ತೀವ್ರಿ. ಒಬ್ಬ ಡೊಳ್ಳಿನ ಹಾಡುಗಾರ ಸಮಾಜವನ್ನು ತಿದ್ದುವ ಪ್ರಯತ್ನ ಇದೆಯಲ್ಲ, ಅದನ್ನ ಅವಲೋಕಿಸ್ಬೇಕು ಬಂಧುಗಳೇ. ಒಬ್ಬ ಬನ್ನಿ ಮುಡಿಯೋಣ ಬಾರ, ದಸರಾ ಹಬ್ಬದಲ್ಲಿ ಒಬ್ಬ ತಾಯಿ ಹೇಳ್ತಾಳ, ಬನ್ನಿ ಮುಡಿಯೋಣ ಬಾರ, ಯಾವ ಮರಿಯೋಣ ಬನ್ನ, ಯಾವ ಮರಿಯೋಣ ಬನ್ನಿ, ಮತ್ತೆ ಒಂದಾಗಿ ಇರೋ ಬನ್ನಿ ಅಂತಕ್ಕಂಥ ಪದವನ್ನು ಹೇಳ್ತಾಳೆ. ನನಗನ್ಸುತ್ತೆ, ಬಂಗಾರ ಬಳಿ ತೊಟ್ಟು ಬಡವರನ್ನ ಬೈಬೇಡ, ಬಂಗಾರ ನಿನಗೆ ಸ್ಥಿರವಲ್ಲ ಎನ ಮಗಳೇ, ಮಧ್ಯಾಹ್ನದ ನೆರಳಲ್ಲ ಅಂತಕ್ಕಂಥ ತತ್ವವನ್ನು ಜನಪದರು ಹೇಳ್ತಾರೆ. ನನಗನ್ಸುತ್ತೆ, ಸಾಮರ್ಥ್ಯ ಸೌಹಾರ್ದ ಹೆಂಗಿತ್ತು ಆಗಿನ ಕಾಲದಾಗ, ಇಬ್ಬರು ಗೆಳತಿಯರ ಕೂಡಿ ನೀರಿಗೆ ಹೋದಾಗ ಕುಲವ ಕೇಳ್ಯಾರ ನಮ್ಮಿಬ್ಬರನ್ನ, ಅವಾಗ ನಾನು ಹೇಳಿದನು ನಮ್ದು ಕುಲವೆರಡು ಮನವೊಂದು ಅಂತಕ್ಕಂಥ ಮಾತನ್ನು ಒಬ್ಬ ಹೆಣ್ಣು ಮಗಳು ಹೇಳ್ತಾಳೆ. ನನಗನ್ಸುತ್ತೆ, ಒಡಪಿನ ಮೂಲಕ ಜನಪದರು ತಮ್ಮ ಗಂಡನನ್ನು ತಿದ್ದಿದ್ರು. ದ್ರೌಪದಿಯನ್ನು ಮುಟ್ಟಿ ದುಶ್ಯಾಸನ ಕೆಟ್ಟ, ಸೀತೆಯನ್ನು ಮುಟ್ಟಿ ರಾವಣ ಕೆಟ್ಟ, ನನ್ನ ಗಂಡ ನಾಟಕ ಆಡಿ ಕೆಟ್ಟ ಅಂತ ಹೇಳ್ತಾಳ್ರಿ ಆಕಿ. ಎಂತ ಅದ್ಭುತ. ಬಹಳ ಹೇಳಿಲ್ಲ ಆಕಿ, 2 ಪದವಾಗಿ ಹೇಳಿದ್ಲು. ಅಂದ್ರೆ ತನ್ನ ಗಂಡನ ತಿದ್ದಿಲ್ಲ, ಹಗಲೆಲ್ಲ ನೆಟ್ಟಾಗ ರಾತ್ರಿ ಸೊಟ್ಟಾಗ. ಇಷ್ಟ ಹೇಳಿಲ್ಲ ಆಕಿ ಭಾಳ. ನಿನ್ನ ಗಂಡನ ಹೆಸರು ಹೇಳಂದ್ರೆ ಹಗಲೆಲ್ಲ ನೆಟ್ಟಾಗ ರಾತ್ರಿ ಸೊಟ್ಟಾಗ. ಇನ್ನೊಂದು ಹೇಳವಂದ್ರೆ ಆ ಕಪಾಟು ಈ ಕಪಾಟು, ಸಣ್ಣ ಕಪಾಟು ದೊಡ್ಡ ಕಪಾಟು, ನನ್ನ ಗಂಡನ ತಲೆ ಸಪಾಟು ಅಂದ್ಲಾಕಿ. ಹಾಸ್ಯ ಇದೆ, ಅದರಲ್ಲಿ ಅದರ ತತ್ವ ಇದೆ ಬಂಧುಗಳು. ಅದಕ್ಕೆ ಒಡಪು ಒಗಟು. ಅದಕ್ಕೆ ನನಗನ್ಸುತ್ತೆ, ಬಹುಶಃ ಕಾಸಿಗೆ ಹೋಗಲೀಕ ಏಸೊಂದು ದಿನ ಬೇಕು, ತಾಸೊತ್ತಿನ ಹಾದಿ ತವರೂರ, ನಿನಗೋಸ್ಕರ ಕಾದು ಕುಂತವಳೆ ಹಡದವ ಅಂತ ಹೇಳಿದಾಕಿ ನಮ್ಮ ಜನಪದರು. ಅಕ್ಕ ಹೇಳ್ತಾಳ ತಮ್ಮಗ, ತಿಳಿಗೇಡಿಯನ ತಮ್ಮ ತಾಯವನ್ನ ಬೈಬ್ಯಾಡ, ಬಾಳ ದಿನದಾಕಿ ಹಡದವ್ವ, ಬಾಳ ದಿನದಾಕಿ ಹಡದವನ ಬೈದಾರ, ಬಾಳ ಮರುಗ್ಯಾಳು ಮನದಾಗ. ಹಡದ ತಾಯಿಯನ್ನ ಹೊಡೆದ ಬೈಬೇಡ, ನರಕ ತಪ್ಪುವುದಿಲ್ಲ, ಹೆತ್ತ ತಾಯಿಯ ಬೇರೆ ಇಟ್ಟರ ದೇವರೊಪ್ಪುವುದಿಲ್ಲ ಅಂತಕ್ಕಂಥ ಮಾತನ್ನ ಜನಪದರು ಹೇಳಿದ್ರು ಬಂಧುಗಳೇ. ಆಲಕ್ಕೆ ಹೂವಿಲ್ಲ, ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ಹೆಣ್ಣಿಗೆ ತಾಯಿಯ ಮನೆಯೂ
ಸ್ಥಿರವಲ್ಲ. ಎಳೆಗಾರು ಎತ್ತಲ್ಲ ದಳವಾಗಿ ದೊರೆಯಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ಮನೆಗೆ ಬಂದಳಿಯ ಮಗನಲ್ಲ. ನನ್ನ ಮಗಳೇ ಮಾತು ತಂದವಳು ಮಗಳಲ್ಲ, ಮಾತು ತಂದವನು ಮಗನಲ್ಲ, ಮಾತು ತಂದವನು ಮಗನಲ್ಲ. ಬಂಧುಗಳೇ, ಇಷ್ಟು ಸಾಕು. ಹೇಳ್ತಾ ಹೋದರೆ ಆದಾವ ನಮ್ಮ ಜೋಳ, ಉಳಿದಾವ ನಮ್ಮ ಹಾಡ, ಈಗ ಸಾಕವ ನಿನಕಲ್ಲ ಅಂತ ಹೇಳ್ತಾ, ಜನಪದ ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ, ಸಮಾಜವನ್ನು ತಿದ್ದುವ ಶಕ್ತಿ ಪಡೆದಾವ. ನಾವು ಬರೇ ಮಾತಾಡಕತ್ತೀವಿ, ಕಾಲ್ ಕೆಟ್ಟೈತಿ ಕಾಲ್ ಕೆಟ್ಟೈತಿ, ಕಾಲ್ ಕೆಟ್ಟಿಲ್ಲ. ಸಾಹಿತ್ಯ ಸಮ್ಮೇಳನದಾಗ ಇಷ್ಟು ಜನ ಕುತ್ಕೊಂಡು ಕೇಳಕತ್ತಿರಲ್ಲ, ಇದು ಒಂದು ಹೊಸ ಕಾಲ. ನಾವು ಬರೇ ಇಲ್ಲಿ ಕುಂತ್ಕೊಂಡ್ರು ಕಡಿಮೆ, ಹೊರಗಡೆ ಕೇಳ್ತಕ್ಕಂಥ ಸಾವಿರಾರು ಮಂದಿ ಇದನ್ನು ಕೇಳಕತ್ತಾರ. ನಾವು ಕಾಲಕ್ಕೆ ತಕ್ಕಂತೆ ನಡಿಕೊಳ್ಬೇಕು. ಒಬ್ಬ ಡೊಳ್ಳಿನ ಹಾಡುಗಾರ ಹೇಳ್ತಾನ, ಏ ಕಾಲ ಕೆಟ್ಟೈತೆ ಅಂತ ನಾವು ಕಟ್ಟಿ ಮೇಲೆ ಮಾತಾಡ್ತೀವಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತೆಲ್ಲಿ ಕೆಟ್ಟೈತೆ. ಒಂದೇ ಜಾತಿ ಒಂದೇ ಕುಲ ಅಣ್ಣ ತಮ್ಮ ಎಲ್ಲ ಹೋಗಿ ಜಾತಿ ರಾಜಕಾರಣ ಈಗ ಜೋರು ಆಗೈತಿ. ಸತ್ಯದ ತೆಲ್ಲಿ ಮೇಲೆ ಸುಳ್ಳು ಹೋಗಿ ನಿಂತುಕೊಂಡು ಮಾಯದ ಗಾಳಿಯು ಬೀಸಾಕತ್ತೈತಿ. ದುಡ್ಡಿಲ್ಲಕ್ಕ ದುಡಿಮೆ ಇಲ್ಲ, ಕಿಸೆದಾಗ ರೊಕ್ಕ ಇಲ್ಲ, ದಿನ ಬಳಸೋ ವಸ್ತು ಈಗ ದುಬಾರಿ ಆಗೈತಿ, ದಿನ ಬಳಸೋ ವಸ್ತು ಈಗ ದುಬಾರಿ ಆಗೈತಿ. ಹಣಿ ಮೇಲೆ ಕುಂಕುಮ ಇಲ್ಲ, ಕೈಯಾಗ ಒಟ್ಟ ಬಳ್ಳಿ ಇಲ್ಲ, ಹರ್ಕ ಪರ್ಕ ಪ್ಯಾಂಟು ಹಾಕೋ ಪ್ಯಾಶನ್ ಬಂದೈತಿ. ಎಂತ ಚೆನ್ನಾಗಿ ಹೇಳ್ತಾರ ಅವರು. ಏ ತಂಗುಳ್ ರೊಟ್ಟಿ ರಾಗಿ ಮುದ್ದೆ, ತಂಗುಳ್ ರೊಟ್ಟಿ ಪುಂಡಿ ಪಲ್ಯ, ಗಟ್ಟಿ ಹಾರ ಬಿಟ್ಟಿರಪ್ಪ, ಎಗ್ ರೈಸ್ ತಿನ್ನ ಕತ್ತಿರಿ ಹೊಟ್ಟಿ ಬಂದೈತಿ. ಎಷ್ಟು ಸರಳವಾಗಿ ಹೇಳ್ತಾರ. ರಾಗಿ ಮುದ್ದೆ ಜೋಳದ ರೊಟ್ಟಿ ಗಟ್ಟಿ ಹಾರ ಬಿಟ್ಟಿರಪ್ಪ, ರಾಗಿ ಮುದ್ದೆ ಜೋಳದ ರೊಟ್ಟಿ ಗಟ್ಟಿ ಹಾರ ಬಿಟ್ಟಿರಪ್ಪ, ಶುಗರ್ ಬಿ ಪಿ ನಿಮ್ಗೆ ಈಗ ಹೆಚ್ಚು ಆಗೈತಿ. ಇಲ್ಲಿಗೆ ಈ ಹಾಡು ಮುಗಿಸೋದೈತ್ರಿ, ಸಾಹೇಬ್ರ ಹಾಡು ಕೇಳಿರಲ್ಲ ಇದು ಹೆಂಗೈತ್ರಿ. ಅಷ್ಟೇ ಬಂಧುಗಳೇ. ಅದಕ್ಕೆ ಸಾಹಿತ್ಯ ಸಮಾಜದ ಕನ್ನಡಿ, ಅದು ಗತಿಬಿಂಬ. ನಾವು ಸಾಹಿತ್ಯ ಅಂದ್ರೆ ಏನೂ ಅಲ್ಲ, ನಾವು ಹೇಗಿದ್ದೀವಲ್ಲ ಅದು ಹಾಗೆ ಸಾಹಿತ್ಯ ಐತೆ ಅಂತ ಹೇಳ್ತಾ, ಸಾಹಿತ್ಯದ ಮುಖ್ಯವಾದ ಉದ್ದೇಶ ನಮ್ಮನ್ನು ಬದಲಾಯಿಸುವುದು, ನಮ್ಮನ್ನು ಒಳಿತಿನ ಕಡೆಗೆ ಕೊಂಡೊಯ್ಯೋದು, ಆ ಮೂಲಕ ಎಲ್ಲರೂ ಖುಷಿಯಾಗಿ ಬದುಕುವಂತೆ ಮಾಡುವುದು. ಸರ್ವೇ ಜನ ಸುಖಿನೋ ಭವಂತು. ಎಲ್ಲಾದರೂ ಇರಲ್ಲವ್ವ ಹುಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡಾಗಿ ಚಿಗಿಯಲಿ, ನನ್ನ ಮಕ್ಕಳು ಜಯವಂತರಾಗಿ ಬಾಳಲಿ ಅಂತ ಒಬ್ಬ ಹಾಡುಗಾರ್ತಿಯನ್ನು ನೆನೆಸ್ತಾಳ. ಹಾಗೆ ಈ ಸಾಹಿತ್ಯ ಸಮ್ಮೇಳನದ ಮೂಲಕ ನಮ್ಮ ಕುಷ್ಟಗಿಯ ಸಾಹಿತ್ಯ ಸಮ್ಮೇಳನ 14ನೆಯ ಜಿಲ್ಲಾ ಸಮ್ಮೇಳನ, ಅದು ಮನ್ನಾಪುರ, ಇದು ಅದ್ಭುತವಾದ ಕಲಾವಿದರ ತವರೂರು ಅಂತಕ್ಕಂಥ ಭಾಳ ಅಭಿಮಾನದ ಮಾತನ್ನು ಹೇಳ್ತಾ, ಶೇಖರಗೌಡ ಮಾಲಿ ಪಾಟೀಲ್ರವರ ಒಂದು ಅದ್ಭುತವಾದ ಸಾಧನೆಗೆ ಇದೊಂದು ಕಳಶಪ್ರಾಯ ಅಂತ ಹೇಳ್ತಾ, ಇದನ್ನು ಸನ್ಮಾನ್ಯ ಶಾಸಕರಾದಿಗೆ ಎಲ್ಲರೂ ಇದು ನಮ್ಮ ಹಬ್ಬ ಅನ್ನೋದನ್ನು ನಾವು ಭಾಳ ಪ್ರೀತಿಸ್ತಿದ್ದೀವಲ್ಲ, ಇದು ನಮ್ಮೆಲ್ಲರ ಬಹುದೊಡ್ಡ ಅಭಿಮಾನದ ಸಂಗತಿ ಅಂತ ಹೇಳ್ತಾ, ಅವಕಾಶ ಕೊಟ್ಟು ನನಗೆ ವಂದನೆಯನ್ನು ಸಲ್ಲಿಸಿ, 2026ರಲ್ಲಿದ್ದೀವಿ. 2004ರಲ್ಲಿ ಕಾರ್ಟಿಗೆ ನಡೀತಕ್ಕಂಥ ಸಮ್ಮೇಳನದಾಗ ನನಗೆ ಶೇಖರಗೌಡರು ರವಿತೇಜ್ ಅಬ್ಬಿಗೆರೆ ಅಂತಿದ್ರು. ಅವಾಗ ಹಾಡಕ್ಕೆ ಒಂದು ಅವಕಾಶ ಕೊಟ್ಟಿದ್ರು. ಹೋಗಾಕ ನನ್ನ ಹತ್ರ ರೊಕ್ಕ ಇದ್ದಿಲ್ಲ ಹಾಡಕ್ಕೆ. ಅವತ್ತಿನ ನಾನು ವಿದ್ಯಾರ್ಥಿಯಾಗಿದ್ದೆ. ಅಕ್ಬರ್ ಕಾಲ್ಮಿರ್ಚಿ ಅಂತಕ್ಕಂಥವ್ರು 20 ರೂಪಾಯಿ ಕೊಟ್ಟ ಜೀವನ ಸಾಬ್ ಹೋಗಿ ಹಾಡಿಬ ಅಂತ ಕಳಿಸಿಕೊಟ್ಟಿದ್ರು. ನನಗನ್ಸುತ್ತೆ ಅವತ್ತಿನ ಸಮ್ಮೇಳನ ಇವತ್ತಿನ ಸಮ್ಮೇಳನ ಆ ನೆನಪು ನಮ್ಮನ್ನು ಮತ್ತೆ ಮರಿ ಕಳಿಸ್ತೆ ಅಂತ ಹೇಳ್ತಾ, ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರೀತಿಗೆ ನಿಮ್ಮೆಲ್ಲರಿಗೂ ಅಭಿಮಾನದ ನಮಸ್ಕಾರಗಳು. ನಮಸ್ಕಾರ. ಹಳೆಗನ್ನಡ ಸಾಹಿತ್ಯದಿಂದ ನವ್ಯ ಸಾಹಿತ್ಯದವರೆಗೆ ನಮ್ಮನ್ನೆಲ್ಲರನ್ನ ಹೃದಯ ಮಗ್ನರನ್ನಾಗಿ ಮಾಡಿದಂಥ ಜೀವನ್ ಸಾಬ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು. ಇವರ ನುಡಿಗಳನ್ನು ಕೇಳಿದಾಗ ನಮಗೆ ಸಮಯದ ಅಭಾವವೇ ಗೊತ್ತಾಗಲಿಲ್ಲ. ಯಾಕಂದ್ರೆ ಅವ್ರ ಸಮಯದ ಬಗ್ಗೆ ವಿಚಾರ ಮಾಡೋಕ್ಕೆ ಕೊಡಲಿಲ್ಲ. ಮುಂಗಾರಿನ ಮಳೆ ಹೆಂಗೆ ದಾಡ್ ಬಡು ಸಿಡ್ಲು ಹೊಡೆದು ಹೋಗಿ ಕುಂತ್ಕೊಂಡ್ಬಿಟ್ರು ಅವರು. ಅದಕ್ಕೆ ಈಗ ದಯವಿಟ್ಟು ಧನ್ಯವಾದಗಳನ್ನು ಹೇಳ್ತಾ